ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ಯಾವ್ದಾವ್ದು ಅಂತ ತಿಳಿಸ್ಕೊಡ್ತೀನಿ. ನನಗೆ ಗೊತ್ತಿರೋದು ಯಾವ್ದಾದ್ರು ಸೇಫ್ ಅಂಡ್ ಯೂಸ್ ಮಾಡ್ಬೋದು ಅಂತ ತಿಳಿಸ್ತೀನಿ. ಅಂಡ್ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಅಂಡ್ ವೆಬ್ಸೈಟ್ಸ್, ಯಾವ ಸ್ಕಿನ್ ಕೇರ್ ವೆಬ್ಸೈಟ್ಸ್ ಇರುತ್ತೆ ಅವೈಲೇಬಲ್ ಇರುವಂತ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ನ. ಓಕೆ, ಅಂಡ್ ಫಾರ್ಮಸಿ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ಅಷ್ಟಾಗಿ ನಾನು ಡೀಪ್ ಆಗಿ ಸಜೆಸ್ಟ್ ಮಾಡಲ್ಲ. ಯಾಕಂದ್ರೆ ನಿಮ್ಮ ಡರ್ಮೈಟ್ ಕನ್ಸಲ್ಟೇಷನ್ ಮಾಡಿನೇ ನೀವು ಫಾರ್ಮಸಿ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ನ ಯೂಸ್ ಮಾಡಬೇಕಾಗುತ್ತೆ. ನಾನೊಂದು 2 ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ಫಾರ್ಮಸಿದು ಹೇಳ್ತೀನಿ ಅಷ್ಟೇ. ಅದನ್ನು ಕೂಡ ಅಷ್ಟೇ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಓಕೆ, ಸೊ ಇವತ್ತು ನಾನು ಸ್ಕಿನ್ ಕೇರ್ ಕೂಡ ಇನ್ನ ಮುಗಿಸಿಲ್ಲ. ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಅದನ್ನ ಮುಗಿಸ್ಕೊಂಡು ಜೊತೆಗೆ ನಿಮಗೆ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ನ ಹೇಳ್ಕೊಡ್ತೀನಿ. ನನ್ನ ಸ್ಕಿನ್ನು ನನ್ನ ಈ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ವರ್ಸ್ಟ್ ಆಗ್ಬಿಟ್ಟಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಓಕೆ, ಅದಕ್ಕೋಸ್ಕರ ನಾನು ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ ಇವಾಗ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಿದ್ದೀನಿ. ನಮಗೆ ಎಷ್ಟೇ ಗೊತ್ತಿದ್ರು ಕೂಡ ಸ್ಕಿನ್ ಕೇರ್ ಅಲ್ಲಿ ಒಂದೊಂದ್ಸರಿ ನಾವೇನೇ ಟ್ರೈ ಮಾಡಿ ಕೂಡ ವರ್ಕ್ ಆಗಿಲ್ಲ ಅಂದ್ರು ಒಂದೊಂದ್ಸರಿ ಸ್ಪೆಷಲಿಸ್ಟ್ ನ ಕನ್ಸಲ್ಟ್ ಮಾಡೋದು ಒಳ್ಳೇದು. ಓಕೆ, ಸೊ ನಮ್ಗೆ ಒಂದೊಂದ್ಸರಿ ಗೊತ್ತಿರಲ್ಲ ಡೀಪ್ ಆಗಿ ಯಾವ ಸ್ಕಿನ್ ಕೇರ್ ಫಾರ್ಮುಲಾ ನಮ್ಗೆ ವರ್ಕ್ ಆಗುತ್ತೆ ಇಲ್ಲ ಅನ್ನೋದು ಅಲ್ವಾ. ಸೊ ಅದಕ್ಕೋಸ್ಕರ ಹೇರ್ ಎಲ್ಲ ಟೈ ಮಾಡಿ ಆಯ್ತು, ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡ್ಕೊಂಡು ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಹ್ಯಾಂಡ್ ವಾಶ್ ಆಯ್ತು. ನಾನು ಅವಾಗಲೇ ಫೇಸಿಗೆ ನೀರೆಲ್ಲ ಹಾಕಿದ್ದೆ. ನಾನು ಪೂಜೆ ಮಾಡಬೇಕಾದ್ರೆ ಹಣೆಗೆ ಬೊಟ್ಟು ಇಟ್ಕೊಂಡೆ. ಸೊ ಅದಕ್ಕೋಸ್ಕರ ಮತ್ತೆ ನೀರಲ್ಲಿ ವಾಶ್ ಮಾಡ್ತಿಲ್ಲ ಫೇಸ್ನ. ಜಸ್ಟ್ ಟಿಶ್ಯೂ ಅಲ್ಲಿ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಓಕೆ, ಇವಾಗ ನನಗೆ ಈಗ ಡರ್ಮಟ್ ನ ಕನ್ಸಲ್ಟ್ ಮಾಡಿದ್ನಲ್ಲ, ಸೊ ಅವರೊಂದು ನ್ಯೂ ಮೆಥಡ್ ಹೇಳ್ಕೊಟ್ಟಿರೋದು ಏನು ಗೊತ್ತಾ? ವಿಂಟರ್ ಅಲ್ಲಿ ನಮ್ಮ ಸ್ಕಿನ್ ಯೂಶಲಿ ತುಂಬಾ ಡ್ರೈ ಆಗುತ್ತೆ. ಅದಕ್ಕೋಸ್ಕರ ನಾವು ಈಗ ಸೀರಮ್, ಮಾಯಶ್ಚರೈಸರ್, ಸನ್ಸ್ಕ್ರೀನ್ ಈ ತರ ಸ್ಟೆಪ್ ನ ಫಾಲೋ ಮಾಡ್ತಿದ್ವಿ ಅಲ್ವಾ. ಸೊ ಅದ್ರ ಬದಲು ಫಸ್ಟ್ ಮಾಯಶ್ಚರೈಸರ್, ಸೀರಮ್, ಸನ್ಸ್ಕ್ರೀನ್ ಈ ತರ ಸ್ಟೆಪ್ ನ ಫಾಲೋ ಮಾಡಕ್ ಹೇಳಿದ್ದಾರೆ. ಆ ವಿಂಟರ್ ಅಲ್ಲಿ ಸ್ಕಿನ್ ಸ್ವಲ್ಪ ಜಾಸ್ತಿ ಡ್ರೈ ಇರೋದ್ರಿಂದ ಫಸ್ಟ್ ನೀವು ನಿಮ್ಮ ಮಾಯಶ್ಚರೈಸರ್ ನ ಅಪ್ಲೈ ಮಾಡಿ ಸ್ಕಿನ್ ನ ಸ್ವಲ್ಪ ಡೀಪ್ ಆಗಿ ಮಾಯಶ್ಚರ್ ಮಾಡಿ ಆಮೇಲೆ ಸೀರಮ್ ಅಪ್ಲೈ ಮಾಡಿ. ಲೈಕ್ ಗ್ಯಾಪ್ ಕೊಡ್ಬೇಕು, ಮಿನಿಟ್ಸ್ ಗ್ಯಾಪ್ ಕೊಡ್ಬೇಕು. ಸೊ ಆ ತರ ಅಪ್ಲೈ ಮಾಡ್ಕೊಂಡು ಕೊನೆಗೆ ನಿಮ್ಮ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಅಂತ. ನಾನು ಇವಾಗ ಯೂಸ್ ಮಾಡ್ತಿರೋದು ಎಲ್ಲ ನನ್ನ ಡರ್ಮೆಟ್ ಕೊಟ್ಟಿರೋ ಅಂತ ಸ್ಕಿನ್ ಕೇರ್ ಪ್ರಾಡಕ್ಟ್ಸೇ. ಸೀರಮ್ ಒಂದು ನಾನು ಮನೇಲಿ ಇಟ್ಟಿದ್ದೀನಿ, ಅದು ನನಗೆ ನೈಟ್ ಸ್ಕಿನ್ ಕೇರ್ ಕೊಟ್ಟಿದ್ದಾರೆ. ಇವಾಗ ನಾನು ನಾರ್ಮಲ್ ಆಗಿ ನಿಯಾಸಿನಮೈಡ್ ಸೀರಮ್ ಯೂಸ್ ಮಾಡ್ತಿದ್ದೆ. ಇದು ಡಾಕ್ಟರ್ ಶತ್ ಅವರಿಂದ ಸೆಂಟೆಲ್ಲಾ ಅಂಡ್ ನಿಯಾಸಿನಮೈಡ್ ಸೀರಮ್ ಕಾಂಬಿನೇಷನ್ ವಿಚ್ ಇಸ್ ಪ್ರೆಗ್ನೆನ್ಸಿ ಸೇಫ್ ಅಂದ್ರೆ ನಾನು ಯೂಸ್ ಮಾಡ್ತಿದ್ದೀನಿ. ನಿಯಾಸಿನಮೈಡ್ ಬಂದು ಸೇಫ್ ಆಗಿರುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಅದಕ್ಕೋಸ್ಕರ ಸೀರಮ್ ಇದನ್ನೇ ಕಂಟಿನ್ಯೂ ಮಾಡಕ್ಕೆ ಹೇಳಿದ್ರು. ಸೊ ಇದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ ಬಗ್ಗೆ ಮಾತಾಡ್ಬಿಡೋದ. ಸ್ಕಿನ್ ಲೈಟ್ನಿಂಗ್ ಏಜೆಂಟ್ ಅಂದ್ರೆ ಯೂಶಲಿ ನಾವು ಲೈಕ್ ಕಂಪ್ಲೀಟ್ ಕಲರ್ ನ ಚೇಂಜ್ ಮಾಡಕ್ಕಾಗಲ್ಲ. ಒಂದು ಈಗ ನಾನು ಇಲ್ಲಿ ಬ್ಲಾಕ್ ಅಂಡ್ ವೈಟ್ ಅಂತ ಸಪರೇಟ್ ಆಗಿ ಏನು ಮಾತಾಡ್ತಿಲ್ಲ. ಬಟ್ ಎಲ್ಲರಿಗೂ ಅವ್ರವ್ರ ಸ್ಕಿನ್ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇರುತ್ತಲ್ಲ, ಅದನ್ನಷ್ಟೇ ನಾನು ಹೇಳ್ತಿದ್ದೀನಿ. ಸೊ ನಿಮ್ಗೇನಾದ್ರೂ ಸ್ಕಿನ್ ಸ್ವಲ್ಪ ಇರೋ ಟೋನ್ಗಿಂತ ಇಂಪ್ರೂವ್ ಮಾಡಬೇಕು, ಸ್ವಲ್ಪ ಲೈಟ್ನಿಂಗ್ ಮಾಡ್ಕೋಬೇಕು ಅಂತಂದ್ರೆ ಫಸ್ಟ್ ಥಿಂಗ್ ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕು. ಓಕೆ, ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕು ಅಂದ್ರೆ ಜಂಕ್ ಫುಡ್, ಆಯಿಲಿ ಫುಡ್, ಫ್ರೈಡ್ ಫುಡ್ಸ್ ಈ ತರದೆಲ್ಲ ತಗೋಬಾರ್ದು. ಓಕೆ, ಜಾಸ್ತಿ ಮಿನಿಮೈಸ್ಡ್ ಆಗಿ ಇಟ್ಕೊಳ್ಬೇಕು. ಓಕೆ, ಆ ಪ್ಲೇಸಿಗೆ ನೀವೇನ ರಿಫಿಲ್ ಮಾಡ್ತೀರಾ ಅಂತಂದ್ರೆ ಫ್ರೂಟ್ಸ್, ವೆಜಿಟೇಬಲ್ಸ್ ಅಂಡ್ ಲಿಕ್ವಿಡ್ ಐಟಮ್ಸ್ ಲೈಕ್ ಜ್ಯೂಸ್ ಅಂದ್ರೆ ವೆಜಿಟೇಬಲ್ಸ್ ಜ್ಯೂಸ್ಗಳು ತಗೊಳ್ಬೋದು. ಅಂಡ್ ಕೋಕೋನಟ್ ವಾಟರ್, ಮತ್ತೆ ಎಷ್ಟಾಗುತ್ತೆ ಅಷ್ಟು ವಾಟರ್ ತಗೊಳ್ಬೇಕು. ಚೆನ್ನಾಗಿ ಹೈಡ್ರೇಟ್ ಮಾಡ್ಬೇಕು ನಿಮ್ಮ ಸ್ಕಿನ್ ನ. ಸೊ ದಿಸ್ ಇಸ್ ವಾಟ್ ಫಸ್ಟ್ ಥಿಂಗ್ ಲೈಫ್ ಸ್ಟೈಲ್ ಅಲ್ಲಿ ಇಂಪ್ರೂವ್ ಮಾಡ್ಕೋಬೇಕಾಗಿರೋದು, ನಿಮ್ಮ ಫುಡ್ ಹ್ಯಾಬಿಟ್ಸ್. ಅಂಡ್ ನೆಕ್ಸ್ಟ್ ಥಿಂಗ್ ಇಸ್ ಲೈಕ್ ನಿಮ್ಮ
ಡೇ ಟು ಡೇ ಲೈಫಲ್ಲಿ ಅಟ್ಲೀಸ್ಟ್ 10 to 15 ಮಿನಿಟ್ಸ್ ನಮ್ಮ ಸ್ಕಿನ್ ಫ್ಲೆಕ್ಸಿಬಲ್ ಆಗೋ ತರ ಯಾವ್ದಾದ್ರು ಒಂದು ಎಕ್ಸಸೈಸ್ನೋ ಯೋಗನೋ ಮಾಡಿ, ಆಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ನಿಮ್ಮ ಸ್ಕಿನ್ ಎಲಾಸ್ಟಿಸಿಟಿ ಇಂಪ್ರೂವ್ ಆಗುತ್ತೆ. ಆವಾಗ ಒಂದು ಗ್ಲೋಯಿಂಗ್ ಸ್ಕಿನ್ ಅನ್ನೋದು ನ್ಯಾಚುರಲ್ ಆಗಿ ಕೂಡ ಪಡ್ಕೊಳ್ತೀರಾ, ಯಂಗ್ ಅಂಡ್ ಗ್ಲೋಯಿಂಗ್ ಸ್ಕಿನ್. ಸೊ ಇದೊಂದು ಓಕೆ. ಸ್ಕಿನ್ ಲೈಟ್ನಿಂಗ್ ಮಾಡ್ಬೇಕಂದ್ರೆ ಫಸ್ಟ್ ಥಿಂಗ್ ನಿಮ್ಮ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿರ್ಬೇಕು. ಓಕೆ, ಅಂಡ್ ನೆಕ್ಸ್ಟ್ ಬಂದು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡ್ತೀನಿ, ಸ್ಕಿನ್ ಲೈಟ್ನಿಂಗ್ಗೋಸ್ಕರ ಯಾರು ಕೂಡ ಸ್ಟಿರಾಯ್ಡ್ಸ್ ಕ್ರೀಮ್ ನ ಯೂಸ್ ಮಾಡಬೇಡಿ. ಸ್ಟಿರಾಯ್ಡ್ಸ್ ಇರುವಂತ ಕ್ರೀಮ್ಸ್ ಗಳನ್ನ ನಿಮ್ಮ ಡರ್ಮಟಾಲಜಿಸ್ಟ್ ನಿಮ್ಗೆ ಏನಾದ್ರು ಪರ್ಟಿಕ್ಯುಲರ್ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೆ ಒಂದು ಪೀರಿಯಡ್ ಆಫ್ ಟೈಮ್ಸ್ಗೆ ಅಂತ ಅವರು ಸಜೆಸ್ಟ್ ಮಾಡ್ತಾರೆ. ಆ ಟೈಮಿಗಷ್ಟೇ ಯೂಸ್ ಮಾಡಿ ಬಿಡ್ಬೇಕು. ನಿಮ್ಮ ಓನ್ ಆಗಿ ಹೋಗಿ ಮೆಡಿಕಲ್ ಅಲ್ಲಿ ಸ್ಟಿರಾಯ್ಡ್ಸ್ ಕ್ರೀಮ್ಸ್ ನ ತಗೊಂಡು ಯೂಸ್ ಮಾಡಿದ್ರೆ ಹೌದು ಆ ಟೈಮ್ಗೆ ಚೆನ್ನಾಗಿ ಸ್ಕಿನ್ ಕೊಡುತ್ತೆ ಅಂಡ್ ಕಲರ್ ಆಗ್ತೀರಾ, ಚೆನ್ನಾಗಿರುತ್ತೆ. ಆದ್ರೆ ಫ್ಯೂಚರ್ ಅಲ್ಲಿ ಮೇಕ್ಸ್ ಯುವರ್ ಸ್ಕಿನ್ ವರ್ಸ್ಟ್. ನೀವು ಅದನ್ನ ಬಿಟ್ಟಿದ ತಕ್ಷಣ ಅಥವಾ ಸ್ಟಿರಾಯ್ಡ್ಸ್ ಕ್ರೀಮ್ ಇಂದ ತುಂಬಾ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ನಿಮ್ ಸ್ಕಿನ್ ಬರ್ನ್ ಆಗೋದು, ರೆಡ್ ಆಗೋದು, ಸನ್ಲೈಟ್ ಗೆ ಎಕ್ಸ್ಪೋಸ್ ಆದ್ರೆ ತುಂಬಾ ಸೆನ್ಸಿಟಿವ್ ಆಗ್ಬಿಡುತ್ತೆ. ಸೊ ಡು ನಾಟ್ ಯೂಸ್ ಸ್ಟಿರಾಯ್ಡ್ಸ್ ಕ್ರೀಮ್. ನಾನು ಇವಾಗ ಈ ಮಾಯಶ್ಚರೈಸರ್ ನ ಅಪ್ಲೈ ಮಾಡಾಯ್ತು. ಇದು ಅಕ್ವಾರೇವಾ ಅಂತ. ಆಕ್ಚುಲಿ ಪ್ರೈಸ್ ಎಲ್ಲ ಜಾಸ್ತಿ ಇದೆ, ತಗೊಂಡಿದೀನಿ. ಅಷ್ಟು ಸ್ಕಿನ್ ಎಲ್ಲ ಜಾಸ್ತಿ ತುಂಬಾ ಬ್ರೇಕ್ಔಟ್ ಆಗಿದೆ ನನ್ನ ಪ್ರೆಗ್ನೆನ್ಸಿಯಲ್ಲಿ. ಅದಕ್ಕೆ ಈ ಸರಿ ಡರ್ಮಟ್ ಸಜೆಸ್ಟ್ ಮಾಡಿರುವಂತ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತಿದ್ದೀನಿ. ಇದರ ಪ್ರೈಸ್ ಬಂದು ಇದ್ರ ಬಾಕ್ಸ್ ಮೇಲೆ ಕೊಟ್ಟಿದ್ರು 1450 ಅನ್ಕೊಳ್ತೀನಿ. ಹೌದು, 1450 ರೂಪೀಸ್ ಇದು ಮಾಯಶ್ಚರೈಸರ್. ನೋಡೋದ ಹೆಂಗ್ ವರ್ಕ್ ಆಗುತ್ತೆ. ಹೋಪಿಂಗ್ ಫಾರ್ ದ ಬೆಸ್ಟ್ ರಿಸಲ್ಟ್ ಇದರಲ್ಲಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆಗದ. ನಾನು 2ನೇ ಸ್ಟೆಪ್ ಫಾಲೋ ಮಾಡ್ತಿರೋದು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಸೀರಮ್. ಓಕೆ, ಐ ಥಿಂಕ್ ನಾನು ಮಾಯಶ್ಚರೈಸರ್ ಅಪ್ಲೈ ಮಾಡಿ ಒಂದು 2 or 3 ಮಿನಿಟ್ಸ್ ಆಯ್ತಾ ಬಂತು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಸೀರಮ್ ಹಾಕ್ತಿದ್ದೀನಿ. ಎವ್ರಿ ಸ್ಕಿನ್ ಕೇರ್ ಸ್ಟೆಪ್ಗೆ 2 to 4 ಮಿನಿಟ್ಸ್ ಅಟ್ಲೀಸ್ಟ್ ನೀವು ಗ್ಯಾಪ್ ಕೊಟ್ಬಿಡಿ. ಓಕೆ, ನೆಕ್ಸ್ಟ್ ಇವಾಗ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ಬಗ್ಗೆ ಮಾತಾಡೋದ. ಈಗ ಫಸ್ಟ್ ಫಾರ್ಮಸಿ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ನನಗೆ ಗೊತ್ತಿರುವಂತದ್ದು ವಿಚ್ ಇಸ್ ಸೇಫ್, ಮತ್ತೆ ನಿಮ್ಮ ಡಾಕ್ಟರ್ನ ಕೇಳಿ ನೀವು ಯೂಸ್ ಮಾಡ್ಬೋದು. ಓಕೆ, ಮೊದಲನೇದು ಬಂದು ಟ್ರೆಟಿನಾಯ್ನ್. ಓಕೆ, ಟ್ರೆಟಿನಾಯ್ನ್ ಕ್ರೀಮ್ಸ್ ನ ಯೂಸ್ ಮಾಡ್ಬೋದು. ಟ್ರೆಟಿನಾಯ್ನ್ ಬಂದು ಸ್ಕಿನ್ ಲೈಟ್ನಿಂಗ್ ಇದೆ ಅಂತಲ್ಲ, ತುಂಬಾ ಸ್ಕಿನ್ ಪ್ರಾಬ್ಲಮ್ಸ್ ಯೂಸ್ ಆಗುತ್ತೆ. ನಾನು ಇದ್ರ ಬಗ್ಗೆ ವಿಡಿಯೋನ ನನ್ನ ಚಾನೆಲ್ ಅಲ್ಲಿ ತುಂಬಾ ಮಾಡಿದ್ದೀನಿ ಅಂಡ್ ಅದೆಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಕೆ, ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಲ್ಲ. ಟ್ರೆಟಿನಾಯ್ನ್ ಯೂಸ್ ಮಾಡ್ಬೋದು, ಕೋಜಿವಿಟ್ ಯೂಸ್ ಮಾಡ್ಬೋದು ಅಂಡ್ ಅಜಲಿಕ್ ಆಸಿಡ್ ಯೂಸ್ ಮಾಡ್ಬೋದು. ಇದೆಲ್ಲ ಫಾರ್ಮಸಿ ಅಲ್ಲಿ ಸಿಗುವಂತ ಕ್ರೀಮ್ಸ್ಗಳು. ಮತ್ತೆ ನಾರ್ಮಲ್ ಸ್ಕಿನ್ ಕೇರ್ ಅಲ್ಲೂ ಕೂಡ ಬೇರೆ ಬ್ರ್ಯಾಂಡಲ್ಲೂ ಸಿಗುತ್ತೆ. ಬಟ್ ಈ ತರ ಏಜೆಂಟ್ಸ್ ನ ನಿಮ್ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ ಕೂಡ ಯೂಸ್ ಮಾಡಿದ್ರೆ ಬೆಟರ್ ಅಂತ ಅಷ್ಟೇ ಹೇಳ್ತಿರೋದು. ಮತ್ತೆ ಗ್ಲೈಕಾಲಿಕ್ ಆಸಿಡ್ ಕ್ರೀಮ್ ಕೂಡ ಸಿಗುತ್ತೆ ಫಾರ್ಮಸಿಯಲ್ಲಿ, ಅದನ್ನು ಕೂಡ ಯೂಸ್ ಮಾಡ್ಬೋದು ನಿಮ್ಗೆ ಸ್ಕಿನ್ ಲೈಟ್ನಿಂಗ್ಗೆ. ಸೊ ಇದೆಲ್ಲ ಫಾರ್ಮಸಿ ಪ್ರಾಡಕ್ಟ್ಸು. ಒಂದು ನಿಮಿಷ ಸೀರಮ್ ಹಾಕೊಂಡ್ಬಿಡ್ತೀನಿ. ನೀವು ಸೀರಮ್ನ 2 ಟೈಪ್ಸ್ ಅಪ್ಲೈ ಮಾಡ್ಬೋದು. ನಿಮ್ಮ ಕೈಗಳಿಗೆ ಹಾಕೊಂಡು ರಬ್ ಮಾಡದೆ ಹಚ್ಬೇಕು, ಅಂದ್ರೆ ಜಸ್ಟ್ ಹಿಂಗ್ ಮಾಡ್ಕೊಂಡು ಹಚ್ಬೇಕು. ಈ ತರ ರಬ್ ಮಾಡ್ಬಿಟ್ರೆ ಸೀರಮ್ ಅಲ್ಲಿ ಇರುವಂತ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೈಯಲ್ಲೇ ಅಬ್ಸರ್ವ್ ಆಗುತ್ತೆ. ಪ್ಲೀಸ್ ಸೀರಮ್ನ ಈ ತರ ಕೈಯಲ್ಲಿ ರಬ್ ಮಾಡಬೇಡಿ. ಸೊ ಜಸ್ಟ್ ನಿಮ್ಮ ಫೇಸಿಗೆ ಡೈರೆಕ್ಟ್ ಹಾಕೊಂಡು ಈ ತರ ಅಪ್ವರ್ಡ್ಸ್ ಅಥವಾ ಈ ತರ ಸೈಡ್ ಆಗಿ ಮಾಡಿ, ಇಲ್ಲ ಅಪ್ವರ್ಡ್ಸ್ ನಿಮ್ಗೆ ಕಂಫರ್ಟಬಲ್ ಇದೆ. ಬಟ್ ಡೌನ್ ಆಗಿ ಈ ತರ ಎಲ್ಲ ಸೀರಮ್ನ ರಬ್ ಮಾಡಕ್ ಹೋಗ್ಬೇಡಿ. ಓಕೆ, ಅಂಡ್ ಸೀರಮ್ನ ಜಾಸ್ತಿ ಮಸಾಜ್ ಮಾಡಬಾರ್ದು, ಜಸ್ಟ್ ಸ್ಕಿನ್ನಿಗೆ ಈ ತರ ಅಬ್ಸರ್ವ್ ಮಾಡಿಸಿ. ಓಕೆ, ಸೀರಮ್ನ ತುಂಬಾ ಜಾಸ್ತಿ ಯೂಸ್ ಮಾಡಬಾರ್ದು ಅಂಡ್ ತುಂಬಾ ಕಡಿಮೆ ಯೂಸ್ ಮಾಡಬಾರ್ದು. ನೋಡಿ ನಿಮ್ಮ ಫೇಸಿಗೆ ಯಾವ ತರ ಕ್ವಾಂಟಿಟಿ ಸೂಟ್ ಆಗುತ್ತೆ ಅಂತ ಒಂದ್ 2-3 ಸರಿ ಟ್ರಯಲ್ ಅಂಡ್ ಎರರ್ ಮಾಡಿ, ಯಾವ ಕ್ವಾಂಟಿಟಿಗೆ ನಿಮ್ ಸ್ಕಿನ್ ಚೆನ್ನಾಗಿ ರಿಸಲ್ಟ್ ಲೈಕ್ ರಿಯಾಕ್ಟ್ ಮಾಡುತ್ತೆ ಅಂತ. ಓಕೆ, ನೆಕ್ಸ್ಟ್ ಬಂದು ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ಅಲ್ಲಿ. ಸೊ ಸೀರಮ್ ಹಾಕ್ಬಿಟ್ಟು ನೀಟಾಗಿ ಹೇಳ್ತೀನಿ, ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸು ಅಬ್ಸರ್ವ್ ಆಗೋ ತನಕ. ಓಕೆ, ಸೊ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ಇವಾಗ ನಿಮ್ಗೆ ಸೀರಮ್ ಅಲ್ಲಿ
ಯೂಸ್ ಮಾಡಬೇಕು ಅಥವಾ ಟೋನರ್ ಅಲ್ಲಿ ಯೂಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ಥಿಂಗ್ AHA ಪೀಲ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ ಸ್ಕಿನ್ ಲೈಟ್ನಿಂಗ್ ಮಾಡ್ಕೊಳ್ಬೇಕು ಅಂತಂದ್ರೆ ವೀಕ್ಲಿ 1 ಟೈಮ್ ಅದನ್ನ ಯಾವ ತರ ಯೂಸ್ ಮಾಡಬೇಕು ಅನ್ನೋದು ಕೂಡ ನನ್ನ ಚಾನಲ್ ಅಲ್ಲಿ ತುಂಬಾ ವಿಡಿಯೋಸ್ ಇದೆ, ನೋಡಿ. ಓಕೆ, ಅಂಡ್ ನೆಕ್ಸ್ಟ್ ಬಂದು ಗ್ಲೈಕಾಲಿಕ್ ಆಸಿಡ್ ಸೀರಮ್ ಸಿಗುತ್ತೆ, ಪೀಲ್ ಸಿಗುತ್ತೆ, ಲೈಕ್ ಟೋನರ್ ಸಿಗುತ್ತೆ, ಎಕ್ಸ್ಫೋಲಿಯೇಟಿಂಗ್ ಟೋನರ್ ಅಂತ ಗ್ಲೈಕಾಲಿಕ್ ಆಸಿಡ್ ಅಲ್ಲಿ. ಸೊ ಅದನ್ನ ಯೂಸ್ ಮಾಡಿ ಸ್ಕಿನ್ ಲೈಟ್ನಿಂಗ್ ಮಾಡ್ಕೋಬೇಕು ಅಂತಂದ್ರೆ, ವಿಚ್ ಇಸ್ ಲೈಕ್ ನೀವು ಎವ್ರಿ ಡೇ ಅಪ್ಲೈ ಮಾಡಬಾರ್ದು ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ನ. ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ವೀಕ್ಲಿ 1 ಟೈಮ್ ಮಾಡಿ ಫಸ್ಟ್, ಆಮೇಲೆ ವೀಕ್ಲಿ 2 ಟೈಮ್ಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಟೈಮ್ಸ್ ವೀಕ್ಲಿ. ಸೊ ಈ ತರ ನೀವು ಯೂಸ್ ಮಾಡ್ಕೊಂಡ್ ಬರ್ಬೇಕು ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್. ನೆಕ್ಸ್ಟ್ ಕೋಜಿಕ್ ಆಸಿಡ್ ಸೀರಮ್ ನ ಯೂಸ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಬಂದು ಆರ್ಬಿಟ್ಯೂನ್ ಯೂಸ್ ಮಾಡಬಹುದು, ಅಂಡ್ ಮಲ್ಟಿಪೆಪ್ಟೈಡ್ಸ್ ಯೂಸ್ ಮಾಡಬಹುದು. ಮಲ್ಟಿಪೆಪ್ಟೈಡ್ಸ್ ಅಂಡ್ ಟ್ರೆಟಿನಾಲ್ ಎರಡೂ ಚೆನ್ನಾಗಿ ವರ್ಕ್ ಆಗುತ್ತೆ, ಆದರೆ ಎರಡೂ ಬೇರೆ ಬೇರೆ ದಿನ ಯೂಸ್ ಮಾಡಿ. ಓಕೆ, ಇವೆರಡು ಕಾಂಬಿನೇಷನ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತೆ ಹೇಳ್ತಿದೀನಿ, ಎರಡನ್ನೂ ಒಂದೇ ದಿನ ಯೂಸ್ ಮಾಡಬೇಡಿ, ಎರಡನ್ನೂ ಬೇರೆ ಬೇರೆ ದಿನ ಯೂಸ್ ಮಾಡಬೇಡಿ. ಅಂಡ್ ಯೂಸ್ ಮಾಡಿ. ಅಂಡ್ ಇಲ್ಲಿ ನಾನು ಹೇಳೋ ಯಾವುದೇ ಇಂಗ್ರೀಡಿಯೆಂಟ್ಸ್ ಒಟ್ಟಿಗೆ ಒಂದೇ ದಿನ ಅಪ್ಲೈ ಮಾಡಬೇಡಿ, ಬೇರೆ ಬೇರೆ ದಿನ ಅಪ್ಲೈ ಮಾಡಬೇಕು. ಇಷ್ಟೆಲ್ಲ ಲೈಕ್ ಈ ಇಂಗ್ರೀಡಿಯೆಂಟ್ಸ್ ಬಂದು ವಿಚ್ ಇಸ್ ಸೇಫ್ ಅಂಡ್ ಕಾಸ್ಟ್ ಎಫೆಕ್ಟಿವ್. ಲೈಕ್ ಕಾಸ್ಟ್ ಎಫೆಕ್ಟ್ ಅಂದ್ರೆ ನಿಮಗೆ ಬೇಕಾಗಿರೋ ಬಜೆಟ್ ಇಂದ ಒಳ್ಳೆ ಬ್ರ್ಯಾಂಡ್ ತನಕ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೂಡ ಸಿಗುತ್ತೆ. ಸೊ ನೋಡಿ, ನಿಮ್ಗೆ ಏನಾದ್ರೂ ಪ್ರಾಡಕ್ಟ್ ಸಜೆಷನ್ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇವೆಲ್ಲ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ಇರುವಂತದ್ದು, ಸೇಫ್ ಆಗಿರುವಂತ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬಹುದು. ಓಕೆ, ಸೊ ಸ್ಕಿನ್ ಲೈಟ್ನಿಂಗ್ ಅಂದ್ರೆ ಅದರಲ್ಲಿ ಡಾರ್ಕ್ ಸ್ಪಾಟ್ಸ್ ಬರುತ್ತೆ, ನಿಮ್ ಟ್ಯಾನ್ ಬರುತ್ತೆ, ಅಂಡ್ ನಿಮ್ದು ಒಂದು ಟೋನ್ ಇಂಪ್ರೂವ್ ಮಾಡೋದು ಬರುತ್ತೆ, ಪಿಗ್ಮೆಂಟೇಶನ್ ಇಂಪ್ರೂವ್ ಮಾಡೋದು ಬರುತ್ತೆ. ಸೊ ಇದೆಲ್ಲ ನಿಮ್ಗೆ ಅಂಡರ್ ಸ್ಕಿನ್ ಲೈಟ್ನಿಂಗ್ ಪ್ರಾಬ್ಲಮ್ಸ್ ಅಲ್ಲೇ ಇದೆಲ್ಲ ಬರೋದು. ಆಯ್ತಾ? ಐ ಥಿಂಕ್ ನಾನು ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅನ್ಕೊಳ್ತೀನಿ. ಅಂಡ್ ನೆಕ್ಸ್ಟ್ ಬಂದು ಹೋಮ್ ಮೇಡ್ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್, ಸ್ಕಿನ್ ಲೈಟ್ನಿಂಗ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳದ. ಫಸ್ಟ್ ರೈಸ್ ಫ್ಲೋರ್ ಬಂದು ಒಂಥರ ಅಫೋರ್ಡಬಲ್ ಸ್ಕಿನ್ ಲೈಟ್ನಿಂಗ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಎವ್ರಿ ಡೇ ಹಾಕೊಂಡು ಬಂದ್ರೆ ನಿಮ್ ಸ್ಕಿನ್ ಲೈಟ್ನಿಂಗ್ ಲೈಕ್ ನಿಮ್ ಸ್ಕಿನ್ ಅಲ್ಲಿ ನೀವೇ ಚೇಂಜಸ್ ನೋಡ್ತೀರಾ. ಅಂಡ್ ನೆಕ್ಸ್ಟ್ ಬಂದು ಗ್ರಾಮ್ ಫ್ಲೋರ್ ಕೂಡ ಯೂಸ್ ಮಾಡಬಹುದು, ಕಡಲೆ ಹಿಟ್ಟು. ಓಕೆ, ಅಂಡ್ ನೆಕ್ಸ್ಟ್ ಫ್ಲಾಕ್ಸೀಡ್ ಪೌಡರ್ ಯೂಸ್ ಮಾಡಿ, ಅದು ಕೂಡ ನಿಮ್ ಸ್ಕಿನ್ ಲೈಟ್ನಿಂಗ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಬಂದು ಟೊಮೆಟೊ, ಅದು ಯೂಸ್ ಮಾಡಬಹುದು. ಸಾರಿ, ನನ್ನ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ಅಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಮಿಸ್ ಮಾಡ್ಬಿಟ್ಟೆ, ವೈಟಮಿನ್ ಸಿ ಕೂಡ ಇಟ್ ಇಸ್ ವೆರಿ ಗುಡ್ ಫಾರ್ ಸ್ಕಿನ್ ಲೈಟ್ನಿಂಗ್. ಬಟ್ ವೈಟಮಿನ್ ಸಿ ಎಲ್ರಿಗೂ ಸೂಟ್ ಆಗಲ್ಲ, ಟ್ರೈ ಮಾಡಿ ಯೂಸ್ ಮಾಡಿ. ಓಕೆ, ನೆಕ್ಸ್ಟ್ ಹೋಮ್ ಮೇಡ್ ಅಲ್ಲಿ ಸೊ ಇದೊಂದಿಷ್ಟು, ಮತ್ತೆ ಚಿಯಾ ಸೀಡ್ ಗ್ರೈಂಡ್ ಮಾಡಿ ಕೂಡ ನೀವು ಅದನ್ನ ಪೌಡರ್ ಮಾಡಿ ಅದನ್ನು ಕೂಡ ಅಪ್ಲೈ ಮಾಡಬಹುದು ಸ್ಕಿನ್ ಲೈಟ್ನಿಂಗ್ಗೋಸ್ಕರ. ಅಂಡ್ ನೆಕ್ಸ್ಟ್ ಬಂದು ಇದು ಹೋಮ್ ಮೇಡ್ ಇಂಗ್ರೀಡಿಯೆಂಟ್ಸ್ ನನಗೆ ಗೊತ್ತಿರೋದು ನಾನು ತಿಳಿಸ್ಕೊಡ್ತಿರೋದು. ಸರಿ, ನಾನು ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಆ ಇಂಗ್ರೀಡಿಯೆಂಟ್ಸ್ ಹೇಳ್ತಿದ್ದೀನಿ. ನೆಕ್ಸ್ಟ್ ನನ್ನ ಸ್ಕಿನ್ ಕೇರ್, ಮಾರ್ನಿಂಗ್ ಸ್ಕಿನ್ ಕೇರ್ ಅಲ್ಲಿ ಲಾಸ್ಟ್ ಸ್ಟೆಪ್ ಸನ್ಸ್ಕ್ರೀನ್ ಬರ್ತಿದೆ. ಇದು ಸನ್ಸ್ಕ್ರೀನ್, ಸರಿ ನಾನು ಸೀರಮ್ ಹೇಳಿಲ್ಲ ನನಗೆ. ಸೊ ಈ ಸೀರಮ್ ಕಾಸ್ಟ್ ಬಂದು ಐ ಥಿಂಕ್ ಅರೌಂಡ್ 400 rupees ಚೇಂಜ್, ಇಫ್ ಐ ಆಮ್ ನಾಟ್ ರಾಂಗ್. ಪ್ರೈಸ್ಗಳೇ ಕಾಣಿಸಲ್ಲಪ್ಪ, ಎಲ್ಲ ಹಾಕಿರ್ತಾರೋ ಹಿಡನ್ ಮಾಡ್ಬಿಟ್ಟಿರ್ತಾರೆ. ಒಟ್ನಲ್ಲಿ ಡಾಕ್ಟರ್ ಶೆತ್ ಅವ್ರದ್ದು ಅರೌಂಡ್ 450 rupees ಅನ್ಕೊಳ್ತೀನಿ ನಾನು ಕೊಟ್ಟಿದ್ದು ಆಫರ್ ಇದರಲ್ಲಿ. ಅಂಡ್ ನೆಕ್ಸ್ಟ್ ಬಂದು ಸನ್ಸ್ಕ್ರೀನು. ಇದು ಸನ್ಸ್ಕ್ರೀನ್ ಬಂದು ಅಗೇನ್ ನನಗೆ ಡರ್ಮಟ್ ಸಜೆಸ್ಟ್ ಮಾಡಿರೋದು, ಮಾಮ್ ಅಂಡ್ ಬೇಬಿ ಫಿಸಿಕಲ್ ಸನ್ಸ್ಕ್ರೀನ್ ಸೇಫ್ ನ್ಯಾನೋ ಜಿಂಕ್. ಇದು ಸನ್ಸ್ಕ್ರೀನ್ ಅಂತಾನೆ ಇದೆ, ಇದು ಸೇಫ್ ಸನ್ಸ್ಕ್ರೀನ್ ಇದ್ರೆ ಹೆಸರು ಅನ್ಕೊಳ್ತೀನಿ. ಸೇಫ್ ಸನ್ಸ್ಕ್ರೀನ್ SPF 50+++ ಇದೆ, PA+++ ಇದೆ. ಅಂಡ್ ನನ್ನ ಸ್ಕಿನ್ನಿಗೆ ಓಕೆ ಅಂದ್ರೆ ಗೊತ್ತಿರುತ್ತಲ್ಲ ಅವ್ರಿಗೆ ನನ್ನ ಸ್ಕಿನ್ ನೋಡಿದಾಗ ಯಾವ್ದು ಕೊಡ್ಬೇಕು ಅಂತ. ಓಕೆ ವರ್ಕ್ ಆಗ್ತಾ ಇದೆ, ಯಾಕಂದ್ರೆ ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದು ನಾನು ಈ ಸ್ಕಿನ್ ಕೇರ್ ನ. ಹೇಳ್ತೀನಿ ಹಿಂಗ್ ವರ್ಕ್ ಆಗುತ್ತೆ, ನಾನು ಸಜೆಸ್ಟ್ ಮಾಡಿ ನಾನು ಕನ್ಸಲ್ಟ್ ಮಾಡಿದ್ಮೇಲೆ ಡಾಕ್ಟರ್ನ ಏನಾದ್ರೂ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಆಗುತ್ತಾ ನೋಡೋಣ. ಓಕೆ, ಮತ್ತೆ ಅವರು ಕೂಡ ನನಗೆ ಹೇಳಿದ್ರು ಈ ಟೈಮಲ್ಲಿ ನಿಮ್ಗೆ ಯಾವ್ದು ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರುವಂತದ್ದು ಅಂದ್ರೆ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸೇ ಆಗ್ಲಿ ಏನೇ ಆಗ್ಲಿ ಕೊಡಕ್ ಆಗಲ್ಲ. ಸೊ ಈ ಟೈಮ್ಗೆ ಏನ್ ಸೇಫ್ ಆಗಿದೆ ಅದನ್ನ ಮಾತ್ರ ಯೂಸ್ ಮಾಡ್ಕೊಂಡು ಹೋಗಿ ಅಂತ, ಯಾಕಂದ್ರೆ ನನ್ಗೆ ಇಲ್ಲಿ ಪಿಗ್ಮೆಂಟೇಶನ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದ್ದೆಲ್ಲ ಅದಕ್ಕೋಸ್ಕರ.
ಇದಿಷ್ಟ ಆಯಿತು. ಸನ್ಸ್ಕ್ರೀನು ಅಪ್ಲೈ ಮಾಡಿಕೊಂಡು ನನ್ನ ಸ್ಕಿನ್ ಕೇರ್ ಮುಗಿಸ್ಕೊಂಡ್ರೆ ಮಾರ್ನಿಂಗ್ ಸ್ಕಿನ್ ಕೇರ್ ಮುಗೀತು. ಅದ್ರ ಜೊತೆಗೆ ನಿಮಗೆ ನನಗೆ ಗೊತ್ತಿರುವಷ್ಟು ಸ್ಕಿನ್ ಲೈಟ್ನಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ಬಗ್ಗೆ ಯಾವ್ದಾದ್ರು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಬೋದು ಅಂತ. ಓಕೆ, ಡನ್ ಡನ್ ಡನ್. ಯು ಕ್ಯಾನ್ ಸಿ ಮೈ ಸ್ಕಿನ್ ಹೆಂಗಾಗ್ಬಿಟ್ಟಿದೆ. ಸೊ ಇಲ್ಲೆಲ್ಲ ಡಾರ್ಕ್ ಸ್ಪಾಟ್ಸ್ ಉಳ್ಕೊಂಡಿದೆ, ಪಿಂಪಲ್ಸ್ದು. ಇಲ್ಲಿ ಈ ಕಡೆ ಸ್ವಲ್ಪ ಇಂಪ್ರೂವ್ ಆಗಿದೆ, ಬೆಟರ್. ನೆಕ್ ಫುಲ್ ಡಾರ್ಕ್ ಆಗಿದೆ. ಇಟ್ಸ್ ಓಕೆ. ಲಿಪ್ ಬಾಮ್ ಕೇಳಿದೆ, ಲಿಪ್ ಬಾಮ್ ಕೂಡ ಅವರು ಹೇಳಿದ್ರು SPF 30 ಮೇಲೆ ಇರೋದು ಯೂಸ್ ಮಾಡಿ. ನೀವು ಯಾವ್ದು ಯೂಸ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ನಾನು ಹೇಳಿದೆ ಸರ್ ಯು ಕ್ಯಾನ್ ಕಂಟಿನ್ಯೂ ದ ಸೇಮ್ ಥಿಂಗ್ ಅಂತ ಹೇಳಿದ್ರು. ಇದು ಡಾಟ್ ಅಂಡ್ ಕೀ ಅವ್ರದ್ದು. ಓಕೆ, ನಾನು ಕೋಜಿಕ್ ಆಸಿಡ್ ಬಗ್ಗೆ ಹೇಳಿದೆ ಅನ್ಕೊಳ್ತೀನಲ್ವಾ. ಸ್ಕಿನ್ ಲೈಟ್ನಿಂಗ್ ಕೋಜಿಕ್ ಆಸಿಡ್ ಯೂಸ್ ಮಾಡಿ. ನೀವು ಅಬೌವ್ 30+ ಇದ್ದೀರಾ ಅಂದ್ರೆ ಕೋಜಿಕ್ ಆಸಿಡ್ ಇನ್ನು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಯೂಸ್ ಮಾಡಿ. ಓಕೆ, ಡನ್. ಇದು ಟಿಂಟೆಡ್ ಲಿಪ್ ಬಾಮ್ ವಿತ್ SPF 30 ಡಾಟ್ ಅಂಡ್ ಕೀದು. ಓಕೆ, ಐ ಆಮ್ ಡನ್. ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಐ ಥಿಂಕ್ ಮಾತಾಡ್ಬೇಕಾದ್ರೆ ಏನಾದರೂ ಮಿಸ್ ಮಾಡಿದ್ರೆ ಖಂಡಿತ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ತಿಳಿಸ್ತೀನಿ. ಓಕೆ, ಡೋಂಟ್ ವರಿ. ನಾನು ಐಲೈನರಲ್ಲಿಟ್ಟೆ. ಐಲೈನರ್ನ ಒಟ್ಟುವಾಗಿ ಐ ಥಿಂಕ್ ತುಂಬ ಜನ ಯೂಸ್ ಮಾಡ್ತಾರೆ, ನಾನು ಯೂಸ್ ಮಾಡ್ತೇನೆ. ಸೈಡ್ಗೆ ಹೋಗ್ಬಿಟ್ಟು ಓಕೆ, ಸೊ ಬೊಟ್ಟು ಕೂಡ ಇಟ್ಟಾಯ್ತು. ದೆನ್ ಸನ್ಸ್ಕ್ರೀನ್ ಪ್ರೈಸ್ ಹೇಳೋದು ಮರ್ತೋಯ್ತು. ಈ ಸನ್ಸ್ಕ್ರೀನ್ ಬಂದು 1300 ರೂಪೀಸ್. 1300 ರೂಪೀಸ್ ಈ ಸನ್ಸ್ಕ್ರೀನ್. ನೋಡಿ, ಇದ್ರಲ್ಲೇ ನಂಗೆ ಕರೆಕ್ಟ್ ಆಗಿ ಪ್ರೈಸ್ ಕಾಣಿಸೋ ತರ ಹಾಕಿದ್ದಾರೆ. ಸೊ 1300 ರೂಪೀಸ್. ಅಂಡ್ ನೈಟ್ ಸ್ಕಿನ್ ಕೇರ್ಗೆ ಏನೇನ್ ಪ್ರಾಡಕ್ಟ್ಸ್ ನ ಕೊಟ್ಟಿದ್ದಾರೆ ಅದನ್ನು ಕೂಡ ಒಂದಿನ ವಿಡಿಯೋ ಮಾಡಿ ತಿಳಿಸ್ತೀನಿ. ಇವಾಗ ನಾನು ಮಾರ್ನಿಂಗ್ ಸ್ಕಿನ್ ಕೇರ್ ಅಷ್ಟೇ ಮಾಡಿದ್ದು. ಸೊ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಏನಾದ್ರು ಸ್ಕಿನ್ ಲೈಟ್ನಿಂಗ್ ಪ್ರಾಡಕ್ಟ್ಸ್ ಸಜೆಷನ್ ಬೇಕು ಅಂತ ಅನ್ನೋದಾದ್ರೆ ನನ್ನ ಈ ವಿಡಿಯೋಗೆ ಕಮೆಂಟ್ಸ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಸ್ಕಿನ್ ಲೈಟ್ನಿಂಗ್ ಗೆ ಹೆಲ್ಪ್ ಆಗುತ್ತೆ ಅಂತ. ಓಕೆ, ಅಂಡ್ ಆಲ್ಸೋ ಫ್ರೂಟ್ಸ್ ಅಲ್ಲಿ ಸ್ಕಿನ್ ಲೈಟ್ನಿಂಗ್ ಹೆಲ್ಪ್ ಮಾಡೋದು. ಆರೆಂಜ್ ಅಂಡ್ ಎಲ್ಲ ಫ್ರೂಟ್ಸ್ ಸ್ಕಿನ್ ಲೈಟ್ನಿಂಗ್ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ವೈಟಮಿನ್ ಸಿ ಇರುವಂತ, ರಿಚ್ ಇನ್ ವೈಟಮಿನ್ ಸಿ ಇರುವಂತ ಫ್ರೂಟ್ಸ್ ಗಳನ್ನ ಅಟ್ಲೀಸ್ಟ್ ಡೇ ಅಲ್ಲಿ ಒಂದನ್ನ ಇನ್ಕ್ಲೂಡ್ ಮಾಡ್ತಾ ಬನ್ನಿ. ನೀವು ನಿಮ್ ಸ್ಕಿನ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ತೀರಾ. ಇನ್ನೊಂದು ಸ್ಕಿನ್ ಲೈಟಿಂಗ್ ಬಂದ್ರೆ ಸಪ್ಲಿಮೆಂಟ್ಸ್ ಅಲ್ಲಿ ಗ್ಲೂಟೋಥೈನ್, ಕೊಲಾಜಿನ್, ಸೊ ಈ ತರದ್ದು ನೀವು ಸಪ್ಲಿಮೆಂಟ್ ತಗೋಬಹುದು ನಿಮ್ ಸ್ಕಿನ್ ಲೈಟ್ನಿಂಗ್ ಮಾಡ್ಬೇಕಂದ್ರೆ. ಬಟ್ ಐ ಡೋಂಟ್ ಸಜೆಸ್ಟ್ ಯು ಡೈರೆಕ್ಟ್ಲಿ. ನಿಮ್ಮ ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ ನೀವು ತಗೋಬೋದಾ, ಸೇಫಾ ನಿಮ್ಗೆ ಅಂತ ನೋಡಿ ನೀವು ಈ ಗ್ಲೂಟೋಥೈನ್ ಆಗ್ಲಿ ಕೊಲಾಜಿನ್ ಸಪ್ಲೈ ಆಗ್ಲಿ ತಗೊಳ್ಳಿ. ಓಕೆ, ಜಸ್ಟ್ ಹೇಳಿದ್ದು ನನಗೆ ಗೊತ್ತಿರೋದನ್ನ. ಸೊ ಡು ನಾಟ್ ಡೈರೆಕ್ಟ್ಲಿ ಟೇಕ್ ಇಟ್. ಕನ್ಸಲ್ಟ್ ಯುವರ್ ಡರ್ಮಟಾಲಜಿಸ್ಟ್ ಅಂಡ್ ಟೇಕ್ ಇಟ್. ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಅದು ಡೌಟ್ ಇದ್ರೆ ನಾನೇನಾದ್ರೂ ಮಿಸ್ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನಾನು ತಿಳ್ಕೊಳ್ತೀನಿ ಅಂಡ್ ಮುಂದೆ ಬರೋ ವಿಡಿಯೋಸ್ ಅಲ್ಲಿ ಇನ್ನ ಲಾಟ್ ಇನ್ಫಾರ್ಮೇಶನ್ ವಿಡಿಯೋಸ್ ನ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂಡ್ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರ್ಲಿ. ಟೇಕ್ ಕೇರ್ ಎವ್ರಿವನ್. ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗದ. ಟೇಕ್ ಕೇರ್.